ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ. ಯುನೈಟೆಡ್ ಬೈ ಯೂನಿಕ್ ಘೋಷವಾಕ್ಯ ಕೂಗಿ ಚಾಲನೆ. ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ಪಾವಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಗಣೇಶ್ ಬಾಬು ಯುನೈಟೆಡ್ ಬೈ ಯೂನಿಕ್ ಎಂಬ ಘೋಷವಾಕ್ಯವನ್ನ ಕೂಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ಯಾನ್ಸರ್ ರೋಗವು ಮಾರಣಾಂತಿಕವಲ್ಲ. ಆಧುನಿಕ ಚಿಕಿತ್ಸೆ ಪದ್ಧತಿಗಳು ಮತ್ತು ಉತ್ತಮ ಔಷಧಿಗಳಿಂದ ಮರಣ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಉತ್ತಮ ಜೀವನ ಶೈಲಿ ರೂಢಿಸಿಕೊಳ್ಳಬೇಕು. ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನು ತಪ್ಪಿಸಬೇಕು. ತಂಬಾಕು ಮತ್ತು ಮದ್ಯಪಾನ ಸೇವನೆಗಳಿಂದ ದೂರವಿರಬೇಕು ಹಾಗೂ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಎಂದು ಸಾರ್ವಜನಿಕರಿಗೆ ಸಲಹೆ ನೀಡಿದರು. ದೂರ ಇರಬೇಕು ಅನ್ನೋ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಮೂಡಿಸಲು ಆಚರಿಸ್ತಾ ಇದ್ದೀವಿ. ಮೊದಲು ನಮ್ಮ ಆಹಾರ ವ್ಯವಸ್ಥೆ ಅದರ ಪ್ರಕಾರ ತಂಬಾಕು ಇರ್ಬೋದು, ಆಮೇಲೆ ಧೂಮಪಾನ ಮತ್ತು ಮದ್ಯಪಾನನೆಲ್ಲ ಅದೇ ಮುಖ್ಯ ಮೇನ್ ಕಾರಣ. ಜನರಲ್ಲಿ ಜಾಸ್ತಿ ಭಯ. ಕ್ಯಾನ್ಸರ್ ಅಂದರೆ ಮೊದಲೇನಪ್ಪ ಅಂದರೆ ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್ ಅಂತ, ಅಂದರೆ ಬಂತು ಅಂದರೆ ಅವನು ಹೊರಟೋದ, ಜೀವನ ಹೋಯ್ತು ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಬಗ್ಗೆ ಎಲ್ಲ ಥರದ ಹೊಸ ರೀತಿಯಾದಂಥ ಔಷಧಿಗಳು ಬಂದು ಜನರಲ್ಲಿ ಭಯ ಕಡಿಮೆ ಮಾಡಬೇಕು ಅನ್ನೋದು ಈ ಜಾಗೃತಿಯ ಮೂಲ ಉದ್ದೇಶ. ಏನಪ್ಪ ಅಂದರೆ ಎಲ್ಲ ಥರದ ಕ್ಯಾನ್ಸರ್ ಬರ್ಬೋದು. ಮುಖ್ಯವಾಗಿ ನಮ್ಮ ಇದರಲ್ಲಿ ಈಗ ಲಂಗ್ಸ್ ಕ್ಯಾನ್ಸರ್ ಆಗ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು, ಹೆಣ್ಮಕ್ಕಳಲ್ಲಿ ಗರ್ಭಕೋಶದ ಕ್ಯಾನ್ಸರ್ಗಳು ಜಾಸ್ತಿ ಇದೆ. ಗರ್ಭಕೋಶದ ಕ್ಯಾನ್ಸರ್ಗಳು ಜಾಸ್ತಿ ಇರೋದ್ರಿಂದ ಘನ ಸರ್ಕಾರ ಒಂದು HPV ಇಂಜೆಕ್ಷನ್ ಅನ್ನೋದನ್ನ ಹೆಣ್ಮಕ್ಳಿಗೆ ಕೊಡ್ತಾರೆ. ಅದನ್ನು ನಮ್ಮ ಸ್ತ್ರೀರೋಗ ತಜ್ಞರು. ಇನ್ನು ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ನವೀನ್ ರಶ್ ಮಾತನಾಡಿ, ಕ್ಯಾನ್ಸರ್ ಅನ್ನ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆದರೆ ಸಂಪೂರ್ಣ ಗುಣಮುಖರಾಗಲು ಸಾಧ್ಯವಿದೆ. ಆಯಾಸ, ತೂಕ ಇಳಿಕೆ, ಅಸಾಮಾನ್ಯ ರಕ್ತಸ್ರಾವ, ಬಾಯಿ ಹುಣ್ಣು, ಗಡ್ಡೆಗಳು, ಚರ್ಮದ ಬದಲಾವಣೆಗಳು, ನಿರಂತರ ಜ್ವರ ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಸಮೀಪದ ಆಸ್ಪತ್ರೆಗೆ ಭೇಟಿ ನೀಡಬೇಕು ಎಂದಿದ್ದಾರೆ. ಇವತ್ತು ವರ್ಲ್ಡ್ ಕ್ಯಾನ್ಸರ್ ಡೇ. ಮುಂಚೆ ಕ್ಯಾನ್ಸರ್ ಅಂತ ಅಂದರೆ ಜನಗಳು ತುಂಬ ಭಯಪಟ್ಕೊಳ್ಳೋಂಥ ಕಾಲ ಇತ್ತು. ಏನು ಕ್ಯಾನ್ಸರ್ ಆಯಿತು ಅಂತಂದರೆ ಇಲ್ಲಿ ತೋರಿಸೋದು ಬೇಡವು ಅಂದ್ಕೊಂಡು ಹೊರಗೆ ಹಂಗೆ ಯಾರಿಗೂ ತೋರಿಸ್ದಲೇ ಟ್ರೀಟ್ಮೆಂಟು ತೊಗೊಂಡಲೇ ಜೀವಗಳು ಹೋಗ್ತಿದ್ವು. ಈಗ ಆ ಥರ ಭಯಪಡೋ ಅಂಥದ್ದು ಏನಿಲ್ಲ. ಕ್ಯಾನ್ಸರ್ ಕೆಲವು ಸ್ಕ್ರೀನಿಂಗ್ ಅಂತ ಸರ್ ಹೇಳ್ದಂಗೆ ಮುಂಚೆನೇ ಕ್ಯಾನ್ಸರ್ ಬರೋ ಲಕ್ಷಣಗಳು ಕೆಲವು ಇರ್ತವೆ. ಆ ಥರ ಲಕ್ಷಣಗಳು ಅಂದರೆ ಕೆಲವರು ಕ್ಯಾನ್ಸರ್ ಅಂದರೆ ಒಂದೇ ಥರ ಇರಲ್ಲ, ಎಷ್ಟೊಂದು ಥರ ಕ್ಯಾನ್ಸರ್ ಇದೆ. ಕೆಲವರು ಈಗ ಸರ್ಜರಿಲಿ ಅಂದರೆ ಈಗ ಕರಳು ಕ್ಯಾನ್ಸರ್ ಅಂತೀವಿ. ಆ ಥರ ಬಂದಾಗ ಊಟ ಸೇರಿದಲೇ ಆಗ್ಬೋದು, ವಾಂತಿ ಆಗೋದು, ವಾಂತಿಲಿ ರಕ್ತ ಬರೋದು, ಮತ್ತು ಬೇದಿ ಆದಾಗ ಅದರಲ್ಲಿ ರಕ್ತ ಹೋಗೋದು, ತೂಕ ಕಡಿಮೆ ಆಗೋದು, ಅಥವಾ ಹೊಟ್ಟೆ ಉಬ್ರ ಆಗೋದು, ತಕ್ಷಣ ಬೇದಿ ನಿಂತು ಹೋಗೋದು, ಈ ಥರ ಲಕ್ಷಣಗಳು ಕಂಡು ಬಂದಾಗ ತಕ್ಷಣ ಆಸ್ಪತ್ರೆಗೆ ಬಂದು ತೋರಿಸ್ಕೊಂಡು ಎಂಡೋಸ್ಕೋಪಿ ಅಥವಾ ಈಗ ಏನು ಸ್ಕ್ಯಾನಿಂಗು ಇದರಿಂದ ಬೇಗನೆ ಪತ್ತೆ ಹಚ್ಚಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಧುಸೂದನ್, ಡಾಕ್ಟರ್ ಕಿರಣ್, ಡಾಕ್ಟರ್ ಶಿವಕುಮಾರ್ ಹಾಗೂ NCD ಸಿಬ್ಬಂದಿಗಳಾದ ಚಂದ್ರಕಲಾ, MD ಕಾಸಿಂ, ಓಂಕಾರ್, ಲಲಿತಮ್ಮ ಮತ್ತು ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.